ವಿಎಸ್ಎಸ್ಎನ್ ಗ್ರಾಹಕರ ಡಿಪಾಸಿಟ್ ಹಣ ಗುಳುಂ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ರಾಜೀನಾಮೆಗೆ ಸಂತ್ರಸ್ತ ನಂದಕುಮಾರ್ ಚಿದ್ರಿ ಆಗ್ರಹ. ವಿಎಸ್ಎಸ್ಎನ್ ಗ್ರಾಹಕರ ಡಿಪಾಸಿಟ್ ಹಣ ಗುಳುಂ ಆದ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಜವಾಬ್ದಾರಿ ಸ್ಥಾನದಲ್ಲಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ರಾಜೀನಾಮೆ ನೀಡಬೇಕು, ಇಲ್ಲವೇ ಸಂತ್ರಸ್ತರಿಗೆ ಡಿಪಾಸಿಟ್ ಹಣ ಬಡ್ಡಿ ಸಮೇತ ಮರಳಿಸಬೇಕು ಎಂದು ಸಂತ್ರಸ್ತ ಗ್ರಾಹಕ ನಂದಕುಮಾರ್ ಚಿದ್ರಿ ಅವರು ಆಗ್ರಹಿಸಿದರು. ಹಣ ಪಾವತಿ ವಿಷಯದಲ್ಲಿ ಅಧಿಕಾರಿ ಮತ್ತು ಆಡಳಿತ ಮಂಡಳಿಯವರು ಹಾರಿಕೆ ಉತ್ತರ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಬೇಸತ್ತು ಮಂಗಳವಾರ ಮಧ್ಯಾಹ್ನ 12ಕ್ಕೆ ವಿಎಸ್ಎಸ್ಎನ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ಮಾತನಾಡಿದರು. ಈ ವೇಳೆ ಶ್ಯಾಮ್ ಆರ್ಯ, ಗಾಳೆಪ್ಪ ಕುಂಬಾರ್, ರಾಜೇಶ್ವರಿ ವಿಶ್ವನಾಥ್, ಕಲಾವತಿ ಅಣ್ಣಪ್ಪ, ಪ್ರಭಾವತಿ, ಶರಣಮ್ಮ ದನಕಾಯಿ, ರೇಣುಕಾ, ಸುನೀತಾ, ಮಾರುತಿರಾವ್ ಕಾಳೆ ಮತ್ತಿತರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಒಂದು 2022 ಡಿಪಾಸಿಟ್ ಇಕ್ಕಿದೆ 40 ಲಕ್ಷ. ಇಟ್ಟ ಮೇಲೆ 5 ದಿವಸ ದುಡ್ಡು ಕೇಳಿದೆ, ದುಡ್ಡು ಕೊಡಲಿಲ್ಲ. ನಾನು ಹೋರಾಟ ಮಾಡಿದ್ಮೇಲೆ ಎಲ್ಲ ಬೆಳಕಿಗೆ ಬಂತು. ನನಗಿಂತ ಮೊದಲು 10-15 ವರ್ಷ ಕೆಳಗೆ ಕೆಲವರು ರೊಕ್ಕ ಹಾಕಿದ್ದಾರೆ. ಮೊದಲೊಂದು ಡೈರೆಕ್ಟರ್ಸ್ ಬೇರೆ ಅಂತ, ಈ ಡೈರೆಕ್ಟರ್ಸ್ ಬೇರೆ ಅಂತ. ನಾನು ಒಬ್ಬರಿಗೆ ಕೇಳಿದರೆ ಹಳೆ ಡೈರೆಕ್ಟರ್ ಮೇಲೆ ರೊಕ್ಕ ಕೇಳ್ರಿ ಅಂತ ಒಬ್ರಿಗೆ ಅಂತಾರೆ. ಅವ್ರಿಗೆ ನಾವು ಹೋಗಿ ಅಂತ ಇದೊಂದು ರೊಕ್ಕ ಕೊಡ್ರಿ ಅಂತಾರೆ, ಹಳೆಯವ್ರಿಗೆ ಕೇಳ್ರಿ, ಅವ್ರು ತಿಂದು ಹೋಗಿರಿ. ನಾವು ಯಾರಿಗೆ ಕೇಳಬೇಕಿಲ್ಲಿ? ಇದೊಂದು ಒಂದು ಸಂಸ್ಥಾದ ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಅದಕ್ಕೆ ನಂದೊಂದು ವಿನಂತಿ ಏನದ, ಇದ್ರ ಸಲುವಾಗಿ ನಾವು 5 ವರ್ಷ ಹಿಡಿದು ಹೋರಾಡ್ತಾ ಇದ್ದೀವಿ. 4 ವರ್ಷ ಹಿಡಿದು ನಾವು ಹಿಡಿದು ಹೋರಾಡ್ತಾ ಇದ್ದೀವಿ. ಯಾರೂ ಸ್ಪಂದಿಸಿಲ್ಲ. ಯಾರು ಇದಕ್ಕೆ ಹೊಣೆಗಾರಿಕೆ ಅದನ್ನು ತಿಳಿತಾ ಇಲ್ಲ. ಬೀದರ್ ಡೆಪ್ಟಿ ಕಮಿಷನ್ ಮೇಲೆ ಹೋದ್ವಿ, ಡೆಪ್ಟಿ ಡೈರೆಕ್ಟರ್ ಕೋಆಪ್ರೇಟಿವ್ ಅವ್ರ ಮೇಲೆ ಹೋದ್ವಿ, ಮಿನಿಸ್ಟರ್ಗೆ ಮನವಿ ಮಾಡಿ ಪತ್ರ ಕಳಿಸಿವಿ. ಮತ್ತು ಎಸ್ ಪಿ ಅವ್ರಿಗೆ 2 ಸಲ ಬದಲಿದ ಎಸ್ ಪಿ ಅವ್ರಿಗೆ, ಈಗಿದ್ದವ್ರು ಎಸ್ ಪಿ, ಲೋಕಲ್ ಡೆಪ್ಟಿ ಪೊಲೀಸ್ ಅವ್ರಿಗೆ ಕೇಳಿದ್ವಿ, ಸರ್ಕಲ್ಗೆ ಕೇಳಿದ್ವಿ, ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿವಿ, ತಹಸೀಲ್ದಾರಿಗೆ ಕೊಟ್ಟಿವಿ, ಆಡಳಿತ ಮಂಡಳಿ ಇದಕ್ಕೆ ಯಾರ್ಯಾರು ಸಂಬಂಧ ಬರ್ತಾರೆ ಎಲ್ಲರಿಗೂ ನಾವು ಪ್ರೆಸೆಂಟೇಷನ್ ಕೊಟ್ಟಿವಿ. ಇದರಲ್ಲಿ 140-150 ಮಂದಿ ಡಿಪಾಸಿಟ್ ಬೆಳಕಿಗೆ ಬಂದದ. ಅದರಲ್ಲಿ ಸೋಮವಾರ ನಮ್ಮ ಬೆಳಕಿಗೆ ಬಂದಿದ್ದು ಒಂದು 4 ಕೋಟಿ ರೂಪಾಯಿ ಇದೆ. ಇದು ಯಾವ ವ್ಯವಹಾರ ಆಗಿದೋ ಯಾವ ವ್ಯವಹಾರ ಆಗಿದೆ ನಮ್ಗೆ ಗೊತ್ತಿಲ್ಲ. ಮಂಜುಳಾ ಮೇಡಮ್ ಅವರು ನಮಗೆ ಡೆಪ್ಟಿ ಡೈರೆಕ್ಟರ್ ಒಂದು ಲಿಸ್ಟ್ ಕೊಟ್ಟರು. ಇವರೆಲ್ಲ ಅವ್ರ ಮೇಲೆ ಯಾವುದೇ ಕೇಸ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ಆರಾಮ ಹೋಗ್ತಾ ಇದ್ದಾರೆ. ನಾವು ಕೆಲವು ಧುರೀಣರು ಇದಕ್ಕೆ ಯಾರ್ಯಾರು ಡೈರೆಕ್ಟರ್ ಇದ್ರು ಮೊದಲ ಯಾರ್ಯಾರು ಅವ್ರ ಕೈ ಮೇಲೆ ಡಿಪಾಸಿಟ್ ಆಗ್ಯಾವ ಅವ್ರು ಸೆಟ್ಲ್ ಮಾಡಿರಿ. ಯಾರ್ಯಾರು ಮುಂದೆ ಬರ್ತಾರೋ ಅವ್ರ ಕೈ ಮೇಲೆ ಇದ್ದು ಅವ್ರು ಸೆಟ್ಲ್ ಮಾಡಿರಿ. ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಾ ಇಲ್ಲಿ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ನಮ್ಮ ರೊಕ್ಕ ಕೊಟ್ಟು ಕೆಲವರು ಪಾಪ ರೊಟ್ಟಿ ಮಾಡಿ ರೊಕ್ಕ ಹಾಕ್ಯಾರಿ, ಗಂಡಿಲ್ಲ, ಮಕ್ಕಳಿಲ್ಲ, ಅಂಥವ್ರು ರೊಕ್ಕ ಹಾಕಿದ್ರೆ ಅಂಥವ್ರು ರೊಕ್ಕನೂ ಸೊಸೈಟಿ ಕಂಬಿದ್ದಾಗ ಏನು ತಿಳಿತಾ ಇಲ್ಲ. ಮತ್ತು ಕೆಲವರು ಕ್ರಾಪ್ ಲೋನ್ ತೊಗೊಳಾರ, ಅವ್ರು ಡಿಪಾಸಿಟ್ ಆಗೋ ಅದನ್ನು ಮಾಡೋಂಗಿಲ್ಲ ಅಂತಾರೆ. ಅದು ಬೇರೆ ಸಿಸ್ಟಮ್, ಇದು ಬೇರೆ ಅಂತ. ಕ್ರಾಪ್ ಲೋನಿಗೆ ನೋಟಿಸ್ ಕೊಡ್ತಾರೆ, ಅವ್ರು ಡಿಪಾಸಿಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಕಾನೂನು ಅದ? ಅದು ಇದ್ರ ಮೇಲಿನ ಅಧಿಕಾರಿ ಆದಂಥ ಅಮರ್ ಖಂಡ್ರೆ ಅವರಿಗೂ ಇಲ್ಲಿ 2 ಸಲ ರಿಪ್ರೆಸೆಂಟೇಷನ್ ಕೊಟ್ಟಿರಿ. ಅದಂತ ನಮ್ಗೆ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲದ ಮತ್ತು ಇದು ಪಿ ಕೆ ಸೊಸೈಟಿಲಿ ಡೈರೆಕ್ಟ್ರಿಂದ ಅವ್ರು ಗೆದ್ದು ಪ್ರೆಸಿಡೆಂಟ್ ಆಗ್ಯಾರ, ಏನು ಬೇರೆ ಆಗಿಲ್ಲಲ್ಲ. ಬೇಕು ಹಾಗೆ ಅವ್ರ ಸಂಬಂಧ ಇಲ್ಲ. ಡೈರೆಕ್ಟರ್ಶಿಪ್ನ ಬಿಡೋದಾಗ ಪ್ರೆಸಿಡೆಂಟು ಬಿಡೋದಾಗ ಇದು ಹೊಣೆಗಾರಿಕೆ. ಮತ್ತು ಇದು ಕಂಟ್ರೋಲ್ ಯಾರಂತ DCC ಬ್ಯಾಂಕ್ ಅಂತ. DCC ಬ್ಯಾಂಕ್ ಕಂಟ್ರೋಲ್ ಇದಕ್ಕೆ ಬೋರ್ಡ್ ಮೇಲೆ ಇದೆ. ಅವ್ರು DCC ಬ್ಯಾಂಕ್ ಒಬ್ಬರು ಮೆಂಬರ್ ಅಂತ. ನಾನು DCC ಬ್ಯಾಂಕ್ ನಮ್ಮ ಡಿಪಾಸಿಟ್ ಇದ್ದು ಟ್ರಾನ್ಸ್ಫರ್ ಮಾಡಿರಿ. ಇಂಥ ಭಾಳ ಮಂದಿ ಮಾಡಿದ್ದಾರೆ ಡಿಪಾಸಿಟ್ ನನ್ನಂತ. DCC ಬ್ಯಾಂಕ್ಲಿ ಡಿಪಾಸಿಟ್ ಮಾಡ್ಯಾರ, ಅವರೇ ಡೈರೆಕ್ಷನ್ ಕೊಟ್ಟರು ಇಡ್ರಿ ಅಲ್ಲಿ ಅಂತ. ನಾವು ಅವ್ರಿಗೆ ಹೇಳಿದ್ಮೇಲೆ ದೀಪಕ್ ಅಂತ ಮ್ಯಾನೇಜರ್ ಇದ್ದಾಗ ನಾನು ಡೈವರ್ಟ್ ಕೊಟ್ಟಿದ್ದೆ ದುಡ್ಡು. ಅವ್ರು ಮ್ಯಾನೇಜರ್ದು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಬೀದರ್ನಲ್ಲಿ ಅವ್ರು ಎದುರೇ ಪ್ರೂಫ್ ಮಾಡಿರಿ. ಡೆಪ್ಟಿ ಡೈರೆಕ್ಟರ್ ಎದುರೇ ದೀಪಕ್ ಹೇಳಿದ್ರು. ಮತ್ತು ಅಮರ್ ಖಂಡ್ರೆ ಎದುರು ಪ್ರೂಫ್ ಮಾಡಿರಿ. ಮತ್ತು ಇನ್ನೇನು ಪ್ರೂಫ್ ಮಾಡಬೇಕು ನಾವು? ಒಂದು ಆಡಳಿತ ಮಂಡಳಿ ಮೇಲೆ ಕೊಟ್ಟಿದ್ರೆ ಹೇಳಿದಕ್ಕೆ ಇರ್ತೀವಿ. ಈಗ ನಿಮ್ಮ ಪ್ರಕಾರ ಏನೀಗ ಅವರು DCC ಬ್ಯಾಂಕ್ ಅಧ್ಯಕ್ಷರು ಹೊಣೆಗಾರಿಕೆ ಹೊರ ಅಂತಂದ್ರೆ ಅವ್ರು ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು. ಹಾಂ, DCC ಬ್ಯಾಂಕಿಗೆ ಕೊಡಬೇಕು. ಮತ್ತು ಸಂಬಂಧ ಇಲ್ಲದ ಸಂಬಂಧ ಪಿ ಕೆ ಸೊಸೈಟಿ ಸಂಬಂಧ ಇಲ್ಲದ ಕೊಟ್ಟು ಬಿಡಬೇಕು. ಹಾಂ, ಯಾಕೆ ತಿಳ್ಕೋಬೇಕು? ಅಲ್ಲ, ನಮಗೆ ಇಲ್ಲಿ ಒಬ್ಬ DCC ಬ್ಯಾಂಕ್ ಯಾವುದೋ ಒಂದು ಸೂಪರ್ವೈಸರ್ ಅಂತ ಇದಕ್ಕೆ ಅವ್ರು ಹೇಳ್ತಾರೆ, ನಿನ್ನೆ ನಾವು ಹಿಂಗೆ ನೋಡಪ್ಪ ಹಿಂಗೆ ಅಂತಂದರೆ ನಿಮ್ಮ ಕಾನೂನು ಕ್ರಿಮಿನಲ್ ಕೇಸ್ ಮಾಡಿ ನಿಮಗೆ FIR ಮಾಡ್ತೀವಿ. ನಾನು ಬಾಪ FIR ಮಾಡೋ ಮೇಲೆ ನಿಮ್ಮ ಮೇಲೆ ಯಾವ್ದ್ರ ಮೇಲೆ ಅವ್ರಿಗೆ ಸೆಕ್ರೆಟರಿ ಅಂತ ಇದ್ದರಲ್ಲಿ ಅವ್ರು ಎದುರಾಗಿದೆ ಮಾತು, ಫೋನ್ಗೆ ಮಾತಾಗಿದೆ. ನಿಮ್ಮ ಕೇಸ್ ಮಾಡ್ತೀವಿ ನಾವು ಅಂತ. ನಾನು ಕೇಸ್ ಮಾಡ್ತಾರೆ, ರೊಕ್ಕ ಇಟ್ಕೆ ನಾವು ಕೇಸ್ ಮಾಡ್ಕೊಬೇಕಾ? ಎಲ್ಲ ತಿಂದವ್ರು ಇವರೇ ಆಡಳಿತ ಮಂಡಳಿದವ್ರಿಗೆ. ನನ್ನ ಗಮನಕ್ಕೆ ಅದೇ ಬರ್ತಾ ಇದೆ. ಅವರೇ ತಿಂದು ಆಮೇಲೆ ಹೋರಾಡ್ತಾ ಇದೆ. ಈಗ ಸ್ಥಳೀಯವಾಗಿ ನಿಮ್ಮ DCC ಬ್ಯಾಂಕ್ ಉಪಾಧ್ಯಕ್ಷರನ್ನ ಅವ್ರ ನಂತರ ಯಾರು ಸ್ಥಳೀಯ ಅವರೆಲ್ಲ
ಅಭಿಷೇಕ್ ಪಾಟೀಲ್ ಅವ್ರು ಇದ್ದಾಗೆ ಇಲ್ಲಿ ಜನರಲ್ ಬಾಡಿದಾಗ 2 ಸಲ ನಾವು ಡಿಸ್ಕಷನ್ ಮಾಡಿದ್ವಿ. ನಾವೆಲ್ಲ ತಿದ್ದಿರುವೆ ನೀವು ಎಲ್ಲ ಮೆಂಬರ್ಸ್ಗಳು ನೀವು ಏನು ಕ್ರಮ ತಗೋಬೇಡ್ರಿ, ಲಾಕ್ಡೌನ್ ಮಾಡಬೇಡ್ರಿ, ಲಾಕ್ ಹಾಕಬೇಡ್ರಿ, ನಮ್ಮ ಅಕೌಂಟ್ ಎಲ್ಲ ಸೆಟಲ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ 3 ವರ್ಷ ಆಯ್ತು, ಯಾವುದು ನಮ್ಮ ಅಕೌಂಟ್ ಸೆಟ್ಲ್ ಆಗಿ. ಮತ್ತು ಇನ್ನು ಮುಂದೆ ಅವ್ರು ಈಗ ಡೈರೆಕ್ಟ್ರ್ ಇಲ್ಲ, ನಮ್ಗೇನು ಕೊಡ್ತೀವಿ ಅಂತ ಅವ್ರು ಅಂತಾರೆ. ಈಗ ಏನು ನಾವಂತೀವಿ, ಯಾರ್ಯಾರು ಡೈರೆಕ್ಟ್ರ್ ಇದೆ ಕೈ ಜೋಡಿಸಿ ಕೇಳ್ತೀವಿ, ವಿನಂತಿ ನನ್ನ ಆತ್ಮೀಯದಿಂದ ಕೇಳ್ತೀವಿ. ಯಾರ್ಯಾರು ಡೈರೆಕ್ಟ್ರ್ ಇದೆ ಅವ್ರು ಬಂದು ಇದು ಸ್ಪಂದನೆ ಮಾಡಿ ಎಲ್ಲ ಡಿಪಾರ್ಟ್ರ್ ಅಮೌಂಟ್ ಸೆಟ್ಲ್ ಮಾಡಬೇಕು ವಿತ್ ಇಂಟ್ರೆಸ್ಟ್ ಅಂತ ಕೇಳ್ಕೊಡ್ತೀನಿ. ಮನೆಯಾಗೆಲ್ಲ ಮಕ್ಕಳಿಗೆ ಗಂಡಕ್ಕದ್ದು 10 ಲಕ್ಷ ರೂಪಾಯಿ ಇಟ್ಟಿದ್ದು 2018 ಇಟ್ಟಿದ್ರಿ. ಈಗ 4 ವರ್ಷದಿಂದ ಕೇಳಕ್ಕೆ ಹೋದ್ರು ಇಲ್ಲ ಅಂದರು. ಸೊ ಸೆಕ್ರೆಟ್ರಿಗೆ ನಮ್ಮ ದುಡ್ಡು ನಂಗೆ ಕೊಡ್ರಿ, ಬೇಡ ಅಂದ್ರೆ ಇಲ್ಲಮ್ಮ ನಾ ಗೌಡ್ರಿಗೆ ಕೇಳಿ ಕೊಡ್ತೀನಿ ಅಂದು ನಂಗೆ ಗೌಡ್ರ ಸಂಗಟ ಮಾತಾಡ್ಸಿ ನಾನು ರೊಕ್ಕ ಇಟ್ಕೊಂಡ್ರು. ಬೇಡಮ್ಮ ಏನು ಎಲ್ಲ ಎಫ್ ಡಿ ತಂದು ಕ್ಲೋಸ್ ಮಾಡಂದ್ರೆ ಮಾಡಲ್ಲ ಅಂದರು ಸೆಕೆಂಡ್ರಿ. ಗೌಡ್ರು ಹೇಳ್ಯಾರ ಬಡ್ಡಿ ಹೆಚ್ಚಿಗೆ ಕೊಡ್ತಾರೆ, ನೀ ಇಡುವಮ್ಮ ಸುಮ್ಮಿಡು ಅಂದ್ರೆ ಎಟ್ಟ. ಈಗ ಮನ ಅಭಿಷೇಕ್ ಪಾಟೀಲ್ ಬಲ್ಲಿ ಹೋದ, ನನ್ನ ಮಗಳು ಮದುವೆ ಇತ್ತು, ಹಿಂಗೆ ಅದರಿ ಸರ್ ಅಂದರು. ಇಟ್ಟಿದಮ್ಮ ಏನು ಮಾಡಬೇಕು, ಆಯಿತು ನೋಡಮ್ಮಿನಿ ಅಂದರು. ಲಾಸ್ಟಿಗೆ ಏನಂದರು, ಶಾಣಪ್ಪ ಗೌಡ್ರು ಮನೆಗೆ ಹೋರಿ ಅಂತಂದ್ರು ಭೀಮಾಗೌಡ್ರು. ಅಂದ್ರೆ ಅವ್ರು ಹೋಗಿ ಮಣ್ಣಾಕ್ ಕುಂತಾರೆ, ನಾನು ಏನು ಮಣ್ಣಾಕ್ ಕುಂಡ್ರಿ, ನೀವು ಕೊಡಲ್ಲ ಅಂದ್ರೆ ಹೇಳಿದ್ವಿ ಎಫ್ ಟಿ ಕಾಗದೆಲ್ಲ ಹರಿದು ಹೊಡಿತೀನಿ. ಇಲ್ಲಮ್ಮ ಅಲ್ಲಿ ಹೋಗಿ ನೀವು ಹೋಗ್ಬಾ ಅಂದರು. ಅವ್ರ ಮನೆಗೆ ಹೋದ್ರು. ಅವ್ರ ಇಲ್ಲ ಸರಿ ಹೋಗ್ಯಾರ. ಸಿದ್ದುಗೌಡ್ರು ಅಂದರು ಈಗ ಅವ್ರಿಲ್ಲ, ಅವ್ರು ಹರ ಇಷ್ಟೆಲ್ಲ ಅಭಿಷೇಕ್ ಪಾಟೀಲ್ ಅವರೇ ಹಿಂಗೆ ಮಾಡ್ಯಾರ, ಅವ್ರ ಬಲ್ಲಿ ಹೋರಿ ಅಂದರು. ಅಭಿಷೇಕ್ ಪಾಟೀಲ್ ಬಲ್ಲಿ ಹೋದೆವು. ಅವ್ರು ಏನಂದ್ರು, ನಾ ಏನು ಮಾಡ್ದೆ ಮನ ಎಲ್ಲಿ ಕಾಲಿಟ್ಟ ನನ್ನ ಮೇಗೆ ಉರ್ಪಟ್ಟೆ ನಾಮನೇ ಬದಲಾವಣೆ ಹೊಟ್ಟೋದ, ನಾ ಅಂತೂ ದುಡ್ಡು ತಿಂದಿಲ್ಲ, ನಂದು ಇನ್ನೂ ಇದು ಇಲ್ಲ, ಅದು ನನ್ನ ಮೇಲೆ ಹೊಂಟದ್ರು. ಸರ್ ನೀವು 10 ಊರಿಗೆ ಆಳಂತ ಗೌಡ್ರಿದ್ರಿ, ನಮ್ಕಿನ್ನ ನೀವು ಮನೆ ತಂದು ಹೊಡ್ಡುದ್ದ, ನೀವು ಖಾಲಿ ಹೆಣ್ಮಕ್ಳದಿಷ್ಟು ದುಡ್ಡು ಕೊಡ್ರಿ, ಶರಿ ಕಳೆದಿಟ್ಟಾರ, ಹೋಳಿಗೆ ಮಾಡಿಟ್ಟ ಬದಲಾವಣೆ ಹೊಂಟದ, ನಾ ಅಂತೂ ದುಡ್ಡು ತಿಂದಿಲ್ಲ, ನಂದು ಇನ್ನೂ ಇದು ಇಲ್ಲ, ಅದು ನನ್ನ ಮೇಲೆ ಹೊಂಟದ್ರು. ಸರ್ ನೀವು 10 ಊರಿಗೆ ಆಳಂತ ಗೌಡ್ರಿದ್ರಿ, ನಮ್ಕಿನ್ನ ನೀವು ಮನೆ ತಂದು ಹೊಡ್ಡುದ್ದ, ನೀವು ಖಾಲಿ ಹೆಣ್ಮಕ್ಳದಿಷ್ಟು ದುಡ್ಡು ಕೊಡ್ರಿ, ಶರಿ ಕಳೆದಿಟ್ಟಾರ, ಹೋಳಿಗೆ ಮಾಡಿಟ್ಟಾರ, ರೊಟ್ಟಿ ಮಾಡಿಟ್ಟಾರ, ಗಡದರಿ ಕದ್ದಿಟ್ಟಾರ. ಗೊತ್ತಿ ಇದು ಕಲ್ತ ನಮ್ಮ ಗಂಡದು ನಮ್ದು ಜಗಳ ಎಷ್ಟೋದ ಕೊಡ್ರಿ ಸರ್, ಇದೊಂದು ಹೆಲ್ಪ್ ಮಾಡಿರಿ. ನೀವು ಓಟಿ ಕೇಳಕ್ಕೆ ಬರ್ತೀರಿ, ಗೌಡ್ರಿದ್ರಿ, 10 ಊರು ಆಳಂತ ಗೌಡ್ರಿದ್ರಿ, ಹೆಣ್ಮಕ್ಳದ್ರಾಗ ಹೆಲ್ಪ್ ಮಾಡಿರಿ ಅಂದ್ರೆ ಏನಂದ್ರು, ಆಯ್ತಮ್ಮ ಅಂದರು. ಗಪ್ ಕುಂತರು. ಎಫ್ ಡಿ ಕೊಡಲ್ಲ ಅಂದರು. ಅಕೌಂಟ್ದಾಗ ಇದ್ದೀವಿ 1,40,40,000ದಾಗ 1 ಲಕ್ಷ ಗಪ್ಚಿಪ್ ಕೊಟ್ಟರು. ಮತ್ತೊಂದು ಸಲ ಬಂದಾಗ ಸರ್ ನೀವು ಏನೂ ಮಾಡಿಲ್ಲ, ಹಿಂಗೆ ಅಂದ್ರೆ ಏನೋ ಮಾತಾಡತ್ತಿದಮ್ಮ ಅಂದರು. ಏನು ದಾನ ಧರ್ಮ ಕೊಟ್ಟಿರಿ ನನಗೆ ರೊಕ್ಕ ದುಡ್ರಿ, ಏನಂದ್ರು, ನನ್ನ ದುಡ್ಡು ನನಗೆ 1 ಲಕ್ಷನೇ ಕೊಟ್ಟರೆ ನಾನು 40,000 ರೂಪಾಯಿ ಇಟ್ಕೊಡ್ರಿ, ಮತ್ತು ಇವತ್ತು ಹಿಂಗೆ ಆಡತ್ತೀರಿ ಅಂದರು. ನಿನಗೆ ಹೆಲ್ಪ್ ಮಾಡಿ ನೆನಪು ಹೋಯ್ತೇನಮ್ಮ ಅಂದರು. ಏನು ಹೆಲ್ಪ್ ಮಾಡ್ಯಾರ ಅಂದ್ರೆ ನೀವು ಮುಂದೆ ಎಲೆಕ್ಷನ್ ನಿಂದ್ರಲ್ಲ, ನೀವು ಗೌಡ್ರಿ ಇಲ್ಲ ಅಂದ್ರೆ ನಾವು ಇಷ್ಟು ಎಫ್ ಡಿ ಕಾಗದ ಇಲ್ಲೇ ಹಾರು ಹೊಡಿತಾ ಅಂದ್ರೆ ನಮ್ಮ ಮಗ ಬಂದು ನನ್ನ ಕೈ ಹಿಡ್ದು ನನಗೂ ಗೋಲಿ ಕಂಟಿನ್ಯೂ ಅದ್ರ ಸಲುವಾಗಿ ಬೇಡ ಮಮ್ಮಿ ಏನ್ಯಾಕೆ ಆಗಿತ್ತು ಅಂತ ಗಪ್ಕೊಂತಾರೆ. ಇಷ್ಟರ ಎಲ್ಲ ಚಂದಗೌಡ್ರ ಬಲ್ಲಿ, ಭೀಮಾಗೌಡ್ರ ಬಲ್ಲಿ, ಅಭಿಷೇಕ್ ಪಾಟೀಲ್ ಬರ್ರಿ, ಎಲ್ಲರ ಬಲ್ಲಿ ಹೋಗಿ ಸಾಕು ಹೋಗ್ಯದ್ರಿ. ಏನು ನಾವು ಅಂದೇವು, ನೀವು 10 ಊರು ಆಳ ಅಂತ ಗೌಡ್ರಿ. ಕುಂಬಾರ ಸ್ಥಳಿ ನಮ್ಮ ಒಂದು ಸಣ್ಣ ಅಂಗಡಿ ಅದ. ನಾವು ಏನೇನೋ ಒಂದು ಇದು ಮಾಡ್ಕೈತಿ, ನಮ್ಮ 4 ಮಂದಿ ಹೆಣ್ಮಕ್ಳು ಲಗ್ನ ಏನೋ ಮಾಡೋದು ಏನೋ ಅಂತೇಳಿ ನಾವು ದುಡ್ಡು ಇಟ್ಟಿದ್ದೆವು. ಎಲ್ಲಿ ನಮ್ಮ ಮೆಚುರಿಟಿ ಡೇಟ್ ಆದರೂ ನಮ್ಮ ಅಕ್ಕ ಸಿಗ್ತಾ ಇಲ್ಲ. ಈಗ ಪರಿಸ್ಥಿತಿ ಹೇಳೋದು ಭಾಳ ಗಂಭೀರ ಅದ. ಅವ್ರು ಹುಂಡ ಪಿಂಡ ಕೊಡ್ಬೇಕಾದ್ರೆ ಮೇಲೆ ಹೆಣ್ಮಕ್ಳು ಬಂದೆಲ್ಲ ಮನೆ ಕುಂತಾರೆ. ಇದಕ್ಕೇನು ಮಾಡಿದ್ರೆ ನಾವು ಎಲ್ಲ ಕಡೆ ಬೀಜ ಎಲ್ಲ ಕಡೆ ಸುತ್ತಾಡಿದೆವು. 2-3 ವರ್ಷ ಆಯ್ತು. ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಕ್ಷಮೆ ಮಾಡಿ ನಮ್ಗೆ ಎಲ್ಲರಿಗೂ ಸಹಾಯ ಮಾಡಬೇಕಂತೆ ತಮ್ಮ ದೊಡ್ಡ ಅಧಿಕಾರಿಗಳಿಗೆ ವಿನಂತಿ. ನಿಮ್ದು ಎಷ್ಟು ದುಡ್ಡಲ್ಲಿ? ಹಾಂ, ನಮ್ಮದು 41,000 3 ಎಫ್ ಡಿ ಅವ. ನಮ್ಮೆಲ್ಲ ಮೆಚುರಿಟಿ 3 ಅದ. ಸುಮ್ಮನೆ ಸಂಭಾಷಣೆ ಮಾನ್ಯ 10% ಕೊಟ್ಟು ಅವೆಲ್ಲ ಫೋನಿಗೆ ತರೋದಿಲ್ಲ.